ಮಾತುಗಳ ಮೂಲಕ ಮತ ಶಿಕಾರಿಯನ್ನ ಮಾಡಲಿಕ್ಕೆ ಮೋದಿ ಅಣಿಯಾಗ್ತಾ ಇದ್ರೆ ಇತ್ತ ಮತ್ತೊಂದು ಅವಧಿಗೆ ಮೋದಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿ ಬಹಿರಂಗವಾಗಿ ಕರೆ ನೀಡಿದ್ದಾರೆ ಶ್ರೀಗಳು. ಮುಂಬೈನಲ್ಲಿ ಮಾರ್ಚ್ 11 ಹಾಗೆ 12ರಂದು ನಡೆದಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥ ಶ್ರೀಗಳು ಮೋದಿ ಅವರನ್ನ ಕೇವಲ ಹೊಗಳಿದ್ರೆ ಸಾಕಾಗುವುದಿಲ್ಲ, ಬದಲಾಗಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿ ಬಹಿರಂಗವಾಗಿ ಕರೆ ನೀಡಿದ್ದಾರೆ. ಮೋದಿ ಸರ್ಕಾರ ಬರಬೇಕು, ಸನಾತನ ಧರ್ಮ ಸ್ಥಾಪನೆಯಾಗಬೇಕು, ಸನಾತನ ಧರ್ಮ ಜಾಗೃತಿ ಆಗಬೇಕು ಅಂತ ಸತ್ಯಾತ್ಮ ತೀರ್ಥ ಶ್ರೀಗಳು ಬಹಿರಂಗವಾಗಿ ಕರೆ ನೀಡಿದ್ದಾರೆ. ಮಾರ್ಚ್ 11 ಹಾಗೆ 12ರಂದು ಮುಂಬೈನಲ್ಲಿ ನಡೆದಿರುವ ಕಾರ್ಯಕ್ರಮ ಇದು. ಮುಂಬೈನ ಉತ್ತರಾದಿ ಮಠದ ಮುಳಂಡ್ ಪಾಠಶಾಲೆಯಲ್ಲಿ ಈ ಮಾತುಗಳನ್ನಾಡಿದ್ದಾರೆ. ಯಾವ ರೀತಿ ಮಾತುಗಳ ಮೂಲಕ ಮೋದಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶ್ರೀಗಳು, ಅವರ ಮಾತುಗಳು ನಿಮ್ಮ ಮುಂದೆ. ಹಿಂದೂ ಸಮಾಜ ನಡೆಯುವಂತೆ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಪ್ರಧಾನಿ ಮೋದಿಯವರಿಗೆ ಇದೆ. ಇವರು ವಿಶ್ವವನ್ನ ಪ್ರಸನ್ನವನ್ನಾಗಿ ಮಾಡಿ ವಿಶ್ವ ಪ್ರಸನ್ನರು ಅನ್ನುವ ಹೆಸರು ಸಾರ್ಥಕ ಮಾಡಿಕೊಂಡ್ರೆ ಎಲ್ಲರಿಗೆ ಮೋದವನ್ನ ಉಂಟು ಮಾಡಿ ಇಡೀ ಆಸ್ತಿಕ ಸಮಾಜಕ್ಕೆ ಸಂತೋಷವನ್ನ ಕೊಟ್ಟು ಮೋದಿ ಅನ್ನುವ ಹೆಸರನ್ನ ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅವರನ್ನು ಹೊಗಳುವುದಕ್ಕಾಗಿ ಮಾತ್ರ ಅಲ್ಲ, ಇನ್ನು ಮುಂದೆ ಮತ್ತೆ ಮುಂದೆ ಇನ್ನು ನಿರಂತರವಾಗಿ ಅವರ ಸರ್ಕಾರವೇ ಬರಬೇಕು, ಸನಾತನ ಧರ್ಮದ ಸ್ಥಾಪನೆಯೇ ಆಗಬೇಕು. ಅದಕ್ಕಾಗಿ ಈಗ ಒಂದು ಕೈಯಿಂದ ಒಂದು ಕೈಗೆ ಹೊಡಿತಾ ಇದ್ದೀರಿ. ಆ ಕೈಯನ್ನ ಎಲ್ಲಿ ಒತ್ತಬೇಕೋ ಅಲ್ಲಿ ಒತ್ತಿ ಮತ್ತೆ ಅದನ್ನ ಆರಿಸಿ ತರುವಂತಹ ಪ್ರಯತ್ನವನ್ನ ಎಲ್ಲರೂ ಮಾಡಬೇಕು. ಹಿಂದೂ ಸಮಾಜ ನಡೆಯುವ ಇನ್ನು ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದೆ. 2 ವಾರಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವಿರುವಂಥ ಪರಿಹಾರ ಫೈಟ್ 14 ದಿನಗಳ ಕಾಲ ಮುಂದೂಡಿದೆ ಅಂತ ಹೇಳ್ಬೋದು. 14 ದಿನಗಳ ಕಾಲ, 2 ವಾರಗಳ ಕಾಲ ಮುಂದೂಡಿದೆ. ಕಪಿಲ್ ಸಿಬಲ್ ಕರ್ನಾಟಕದ ಪರವಾಗಿ ಈ ವಾದವನ್ನು ಮಂಡಿಸಿದರು. ಕೇಂದ್ರದ ವಿರುದ್ಧ ಸುಪ್ರೀಂ ಮೆಟ್ಟಿಲೇರಿದ್ದ ರಾಜ್ಯ ಸರ್ಕಾರ ಈ ಹಿಂದೆ ದೆಹಲಿಯಲ್ಲೂ ಕೂಡ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿದರು. ರಾಜಕಾರಣ, ವಿಶೇಷವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಥ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ಕೈಗೊಂಡ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗೆ ಅದು ಗ್ರಾಸವಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಬೆಂಚ್ ಮುಂದೆ ಅದು ಬಂದಿತ್ತು. 2 ವಾರಗಳ ಕಾಲಾವಕಾಶ. ಈಗ ಕೇಂದ್ರ ಉತ್ತರ ಕೊಡಬೇಕಾಗತ್ತೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಕೇಂದ್ರ ಏನು ಉತ್ತರ ಕೊಡಬೇಕಾಗತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ. ಯಾಕಂದರೆ ಇದು ಚುನಾವಣಾ ಅಜೆಂಡಾ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸವಾಲು ಹಾಕಿದ್ರು. ಸಿದ್ದರಾಮಯ್ಯನವರು ಹೇಳಿದರು, ನಾವೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ರಾಜಕೀಯದಿಂದ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಕೃಷ್ಣ ಬೈರೇಗೌಡರು ಬನ್ನಿ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಜ್ಞೆ ಮಾಡಿ ಆಣೆ ಪ್ರಮಾಣ ಮಾಡಿ ಅಂತ ಹೇಳಿದರು. ಈ ನಡುವೆ ಮೊನ್ನೆ ಬಂದಂಥ ನಿರ್ಮಲಾ ಸೀತಾರಾಮನ್ ಅವರು ಅಂದರೆ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತೇಳಿ ಮತ್ತೆ ಹೇಳಿದರು. ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. 2 ವಾರಗಳ ಕಾಲಾವಧಿಯಲ್ಲಿ ಇದೀಗ ಕೇಂದ್ರ ಉತ್ತರ ಕೊಡಬೇಕಾಗುತ್ತೆ. ಎಲ್ಲರ ಫೋಕಸ್ ಇದೀಗ ಕೇಂದ್ರ ಸರ್ಕಾರ ಏನು ಹೇಳುತ್ತೆ. ನಟೇಶ್ ನಮ್ಮ ಡೆಲ್ಲಿ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಟೇಶ್, ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಉಂಟು ಮಾಡಬಹುದಿದು. ರಾಜ್ಯ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ 14 ದಿನಗಳು ಅಂತಂದರೆ ಏನಾಗಬಹುದು, ಯಾವ ರೀತಿ ಉತ್ತರ ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ? ಇಲ್ಲೂ ಕೂಡ ಶ್ವೇತಪತ್ರ ಈ ರೀತಿಯೆಲ್ಲ ಬರುತ್ತಾ? ಅಂದರೆ ಈಗ ಆಲ್ರೆಡಿ ಪದೇ ಅವರು ಕೊಡ್ತಾ ಇದ್ರಲ್ವ, ನಾವು ಹಿಂಗೆ ಕೊಟ್ಟಿದ್ವಿ ಅಂತೇಳಿ ಕೆಲವು ಲೆಕ್ಕಪತ್ರಗಳನ್ನು ತೋರಿಸ್ತಾ ಇದ್ರು. ಅದೇ ಲೆಕ್ಕಪತ್ರಗಳನ್ನೇ ತೋರಿಸ್ತಾರ ಅಥವಾ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದಾಗ ಭಾಳ ನಿಖರವಾಗಿ ಹೇಳಬೇಕಾಗತ್ತೆ, ಹೆಂಗೆ ಅದು ಅಂತ? ಖಂಡಿತ ಜಯಪ್ರಕಾಶ್, ಬರಗಾಲಕ್ಕೆ ಅಂದರೆ ಬರಗಾಲದ ಏನು ಅನುದಾನ ಬಂದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆಯನ್ನು ರಾಜ್ಯ ಸರ್ಕಾರ ಹೋಗಿತ್ತು. ಆ ರಾಜ್ಯ ಸರ್ಕಾರದ ಇಂದಿನ ವಿಚಾರಣೆ ಏನಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ 2 ವಾರಗಳ ಗಡುವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಡುವ ಮೂಲಕ, ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಹೇಳಿದಾಗೆ ಎಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ಗೆ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ ಏನು ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ತಮ್ಮ ವಕೀಲರ ಮೂಲಕ ಸ್ಪಷ್ಟತೆಯನ್ನು ಪಡಿಸಿರುವಂಥದ್ದು. ಕಳೆದ ಏನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಹೇಳಿಕೆಯ ಮೇಲೆಗೆ ಕಪಿಲ್ ಸಿಬಲ್ ಅವರು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕಪಿಲ್ ಸಿಬಲ್ ಅವರ
ಪ್ರಶ್ನೆ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂದರೆ ಚುನಾವಣಾ ಆಯೋಗವನ್ನು ಕೂಡ ಪಾರ್ಟಿ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ಆಧಾರದ ಮೇಲೆ ಈ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದೊಂದು ರೀತಿ ಒಂದು ಸವಾಲು ಕೂಡ ಆಗಬಹುದು ಎನ್ನುವಂತಹ ಥ್ಯಾಂಕ್ ಯು ನಟೇಶ್.